ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಮಹತ್ವದ ಬೆಳವಣಿಗೆಯೊಂದರ ಸುದ್ದಿ. ಮತ್ತೊಂದು ರಾಜ್ಯದಲ್ಲಿ ಸರ್ಕಾರ ಶೇಕ್. ಹಾಗಾದ್ರೆ ಯಾವ ಬಿಗ್ ಲೀಡರ್ ಈಗ ಕಮಲ ಹಿಡಿಯಲಿದ್ದಾರೆ? ಎಷ್ಟು ಜನ ಶಾಸಕರು ಕೈಕೂಟಕ್ಕೆ ಕೈ ಕೊಡಲಿದ್ದಾರೆ? ಅಂಥದ್ದೊಂದು ಮಹತ್ವದ ಬೆಳವಣಿಗೆ ಗಮನ ಸೆಳೀತಾ ಇದೆ. ಹಾಗೂ ಒಂದಲ್ಲ ಮೂರು ರಾಜ್ಯಗಳಲ್ಲಿ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಸುಳಿವು ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದೇವೆ. ಮಾಹಿತಿ 1 by 1 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕರ್ನಾಟಕದಲ್ಲಿ ಒಂದಿಷ್ಟು ಬಿಕ್ಕಟ್ಟು ಎದುರಾಗುವ ಸಂಭವ ಕಂಡು ಬರ್ತಿದೆ. ಯಾಕಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯಾಗಿದೆ. ಅದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಕೂಡ ಸ್ಟ್ಯಾಂಡ್ ಆಗಿಬಿಟ್ರೆ, ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗ್ಬಿಟ್ರೆ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲೂ ಬಿರುಗಾಳಿ ಬೀಸತ್ತೆ, ಡೌಟೇ ಇಲ್ಲ. ಸಿದ್ದರಾಮಯ್ಯ ಇಳಿಸ ಮತ್ತೊಬ್ಬರನ್ನ ಕೂರಿಸೋದಕ್ಕೆ ಹೋದ್ರೆ ಖಂಡಿತ ಏನಾದರೂ ಒಂದಿಷ್ಟು ಬೆಳವಣಿಗೆಗಳಾಗ್ತವೆ. ಅದು ಎಕ್ಸ್ಪೆಕ್ಟೆಡ್. ಅದಕ್ಕೆ ಟೈಮ್ ಇದೆ ಇನ್ನು, ಯಾಕಂದ್ರೆ ಕಾನೂನು ಹೋರಾಟ ಮೊದಲಾಗತ್ತೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ರಾಜ್ಯದಿಂದ ಬರ್ತಾ ಇರುವ ಬಿಗ್ ನ್ಯೂಸ್, ಎಲೆಕ್ಷನ್ ಹೊಸ್ತಿಲಲ್ಲಿಯೇ ಸರ್ಕಾರ ಪತನವಾಗುವಂತ ಸಂಭವ. ಬೇರೆ ಯಾವುದೂ ಅಲ್ಲ, ಜಾರ್ಖಂಡ್ ಅಲ್ಲಿ ಇನ್ನೇನು ನವೆಂಬರಲ್ಲಿ ಎಲೆಕ್ಷನ್, ಇವತ್ತು ನಾಳೆ ಅಷ್ಟೊತ್ತಿಗೆ ಎಲೆಕ್ಷನ್ ಅನೌನ್ಸ್ ಆಗಬಹುದಾದಂತಹ ಸಾಧ್ಯತೆ ಇದೆ. ನವೆಂಬರ್ ಅಷ್ಟೊತ್ತಿಗೆ ಎಲೆಕ್ಷನ್ ಅಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಎಲೆಕ್ಷನ್ ಇರೋ ಹೊತ್ತಲ್ಲಿ ಜಾರ್ಖಂಡ್ ರಾಜಕಾರಣದಲ್ಲಿ ಬಿರುಗಾಳಿ ಬೀಸಿದೆ. ಹೇಮಂತ್ ಸೊರೇನ್ ಜೈಲಿಗೆ ಹೋಗಿ ಅದಾದ್ಮೇಲೆ ಮೊನ್ನೆ ಅಷ್ಟೇ ಮೋದಿ ಭೇಟಿಯಾದಾಗ ಏನೋ ಒಂದಾಗ್ತಿದೆಯಾ ಅನ್ನುವ ಬಗ್ಗೆ ಪ್ರಶ್ನೆಗಳು ಎದ್ದಿದ್ವು. ಹೇಮಂತ್ ಸೊರೇನ್ ಕಾಂಗ್ರೆಸ್ ಕೈ ಕೊಡ್ತಾರಾ ಎಲೆಕ್ಷನ್ ಹೊಸ್ತಿಲಲ್ಲಿ, ಬೇರೆ ಏನಾದ್ರೂ ಪಕ್ಷಾಂತರ ಲೆಕ್ಕಾಚಾರಗಳಾಗ್ತವ ಅನ್ನೋದೆಲ್ಲ ಸುದ್ದಿಗಳು ಓಡಾಡಿದ್ವು. ಆದ್ರೆ ಈಗ ಬೇರೆ ಬಗೆಯ ಆಪರೇಷನ್ ಒಂದು ಯಶಸ್ವಿಯಾಗಿದೆ. ಚಂಪೈ ಸೊರೇನ್ ಮಾಜಿ ಮುಖ್ಯಮಂತ್ರಿ, ಮಾಜಿ ಅಂದ್ರೆ ಮೊನ್ನೆ ಸಿಎಂ ಆಗಿದ್ರು ಅವರು. ಹೇಮಂತ್ ಸೊರೇನ್ ಜೈಲಿಗೆ ಹೋದ್ರಲ್ಲ, ಆ ಸ್ಥಾನವನ್ನ ತುಂಬಿದ್ದು ಚಂಪೈ ಸೊರೇನ್. ಅಂದ್ರೆ ಮುಖ್ಯಮಂತ್ರಿಯಾಗಿ ಅವ್ರನ್ನ ಮಾಡ್ಲಾಗತ್ತೆ. JMM ಅಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಬ್ಬ ಪ್ರಮುಖ ನಾಯಕ, ಸೀನಿಯರ್ ಲೀಡರ್, ನಿಷ್ಠಾವಂತ, ನಿರಂತರವಾಗಿ 5-6 ಸಲ ಗೆದ್ದಂತಹ ನಾಯಕ, ಅವರನ್ನ ಆಯ್ಕೆ ಮಾಡ್ಲಾಗತ್ತೆ. ಇನ್ಫ್ಯಾಕ್ಟ್ ಹೇಮಂತ್ ಸೊರೇನ್ ಪತ್ನಿಯನ್ನೇ ಸಿಎಂ ಮಾಡ್ತಾರ ಅನ್ನೋ ತರ ಇತ್ತು. ಅದಕ್ಕೆ ತೀವ್ರ ವಿರೋಧ, ರಾಜ್ಯಪಾಲರಿಗೆ ದೂರು, ಏಕಾಏಕಿ MLA ಆಗಿಲ್ದೇ ಇರೋರ್ನೆಲ್ಲ ಕರ್ಕೊಂಡು ಬಂದು ಸಿಎಂ ಮಾಡೋದಕ್ಕೆ ಬಿಡಲ್ಲ ಅನ್ನೋ ಆಕ್ರೋಶ ಎಲ್ಲ ಸ್ಫೋಟವಾಯಿತು. ಆಮೇಲೆ ಸುಮ್ಮನೆ ರಗಳೆ ಎಬ್ಸೋದು ಯಾಕೆ ಅಂತ ಚಂಪೈ ಸೊರೇನ್ ಅವ್ರನ್ನ ಸಿಎಂ ಮಾಡ್ತಾರೆ. ಒಂದು 2-3 ತಿಂಗಳು ಅವರು ಸಿಎಂ ಆಗಿದ್ರು. ಮೊನ್ನೆ ಜುಲೈಯಲ್ಲಿ ರಾಜೀನಾಮೆ ಕೊಡಿಸಿ ಮತ್ತೆ ಹೇಮಂತ್ ಸೊರೇನ್ ಸಿಎಂ ಆದ್ರು. ಅದಾದ ಬಳಿಕ ಚಂಪೈ ಸೊರೇನ್ಗೆ ಅಸಮಾಧಾನ ಶುರುವಾಯಿತು. ಯಾರಿಗಾದ್ರೂ ಸರಿ ಸುಮ್ಮನಿದ್ದವ್ರನ್ನ ಪಟ್ಟಕ್ಕೇರಿಸಿ ಮತ್ತೆ ಕೆಳಗಿಳಿಸಿದ್ರೆ ಅವಮಾನ ಅಲ್ವಾ? ಸೊ ನಾನು ನಿಮಗೆ ಬೇಕಾದಾಗ ಮೇಲಿಟ್ಟು ಆಮೇಲೆ ಕೆಳಗೆ ಬಿಸಾಕುವ ಗೊಂಬೆಯ ಕೈಗೆ ಆಟದ ಗೊಂಬೆಯ ಅನ್ನೋ ರೀತಿಯಲ್ಲಿ ಸಿಡಿದೆದ್ದಿದ್ದಾಯ್ತು ಚಂಪೈ ಸೊರೇನ್. ಉಸಿರುಗಟ್ತಾ ಇದೆ JMMನಲ್ಲಿ, ಇನ್ನಿರೋದಕ್ಕಾಗಲ್ಲ. ಒಂದು ಸಲ ಅಧಿಕಾರದ ರುಚಿ ನೋಡಿದ ಮೇಲೆ ಅಷ್ಟು ಸುಲಭ ಅಲ್ಲ ಅಧಿಕಾರ, ಬಿಡೋದಿಲ್ಲ, ಮನುಷ್ಯನನ್ನ ಸೆಳಿತಾ ಇರುತ್ತೆ. ಈಗ ಅಲ್ಲೇ ಶುರುವಾಗಿರೋದು ಪ್ರಾಬ್ಲಮ್. ಚಂಪೈ ಸೊರೇನ್ ಕೆಲವು ದಿನಗಳಿಂದ ಅಸಮಾಧಾನದಲ್ಲಿದ್ರು. ಈಗ ಏಕಾಏಕಿಯಾಗಿ ಅವರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಲ್ಲಣ ಸೃಷ್ಟಿಯಾಯಿತು. JMM ನಾಯಕ ಅನ್ನುವಂಥ ಬರಹವನ್ನು ಅಳಿಸಾಕ್ತಾರೆ, ಅದನ್ನು ಟ್ಯಾಗನ್ನು ತೆಗೆದು ಹಾಕ್ತಾರೆ. ಮತ್ತು ಡೆಲ್ಲಿಯಲ್ಲಿ ಮೀಟಿಂಗು, ಕೋಲ್ಕತ್ತಾದಲ್ಲೊಂದು ಮೀಟಿಂಗು, ಕೋಲ್ಕತ್ತಾದಲ್ಲಿ BJPಯ ನಾಯಕನ ಜೊತೆಗೆ ಮೀಟಿಂಗ್ ಆಗತ್ತೆ. ಅಲ್ಲಿ ಹೋಗಿ ಕೊನೆಗೆ, ಯಾಕಂದರೆ ಆದಷ್ಟು ಮೀಡಿಯಾಗೆ ಲೀಕ್ ಆಗದಿರೋ ರೀತಿ ಮೀಟಿಂಗ್ಗಳಾಗ್ತಿರೋದು. ಕೋಲ್ಕತ್ತಾದ BJP ಪ್ರಮುಖನ ಜೊತೆಗೆ ಮೀಟಿಂಗ್ ಆಗಿ ಅದಾದ ಬಳಿಕ ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿ BJP ನಾಯಕರ ಜೊತೆ ಮೀಟಿಂಗ್ನಲ್ಲಿ ತೊಡಗಿದ್ದಾರೆ. ಬಾರ್ಗೇನಿಂಗ್ ನಡೀತಿದೆ ಅನ್ನೋ ಸುದ್ದಿ. ಈಗ ಒಬ್ಬರೇ ಹೋಗ್ತಿಲ್ಲ ಅವರು, 6ರಿಂದ 8 ಜನ ಶಾಸಕರ ಜೊತೆಗೆ, JMM ಶಾಸಕರ ಜೊತೆಗೆ ಕಮಲ ಹಿಡಿಯಲಿದ್ದಾರೆ ಚಂಪೈ ಸೊರೇನ್ ಅನ್ನುವ ಸುದ್ದಿ. 6ರಿಂದ 8 ಜಾರ್ಖಂಡ್ ಅಸೆಂಬ್ಲಿ ಸ್ಟ್ರೆಂತ್ ನೋಡೋದಕ್ಕೆ ಹೋದ್ರೆ ಬಿಗ್ ನಂಬರ್. ಇರೋ 81 ಸೀಟ್ಸ್ ಅಲ್ಲಿ ಮ್ಯಾಜಿಕ್ ನಂಬರ್ 41 ಇದೆ. ಇಲ್ಲಿ 8 ಜನ ಮ್ಯಾಕ್ಸಿಮಮ್ ನಾವು ನೋಡೋದಕ್ಕೆ ಹೋದ್ರೆ ಹೆಚ್ಚು ಕಡಿಮೆ 6 ಅಂತ ತಗೊಂಡ್ರು. 6 ಜನ ಚಂಪೈ ಸೊರೇನ್ ಜೊತೆಗೆ ಹೋದ್ರು, ಸರ್ಕಾರ ಬಿದ್ದೋಗತ್ತೆ, ಬಹುಮತವನ್ನು ಕಳೆದುಕೊಳ್ಳತ್ತೆ ಮೈತ್ರಿಕೂಟ. ಅಲ್ಲಿ JMM ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಸರ್ಕಾರ ಮಾಡಿದ್ದಾರೆ. 2019 ಎಲೆಕ್ಷನಲ್ಲಿ ಗೆದ್ದಿದ್ದೆಷ್ಟು? JMM 30 ಸೀಟು. BJP ಚೆನ್ನಾಗಿತ್ತು, ಒಳ್ಳೆ ಬಲದಿಂದ ಇತ್ತು. ಆದರೆ
ಅಲ್ಲಿ ನಾಯಕತ್ವ ರಘುಬರ್ ದಾಸ್ ಅವರನ್ನ ಮುಂದಕ್ಕೆ ನಿಲ್ಲಿಸಿ ಟ್ರೈಬಲ್ ವೋಟ್ ಎಲ್ಲ ಕೈ ಕೊಟ್ಟು ಏನೇನೋ ಎಡವಟ್ಟಾಯಿತು. 25 ಸೀಟಿಗೆ ಕುಸಿತು BJP. ಸುಮಾರು 10-12 ಸೀಟ್ಸನ್ನು ಕಳೆದುಕೊಂಡು ಅಧಿಕಾರಕ್ಕೆ ಏರೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಮೈತ್ರಿ ಮಾಡ್ಕೊಂಡ್ಬಿಟ್ರು JMM ಮತ್ತು 16 ಸೀಟ್ ಗೆದ್ದಿದ್ದಂಥ ಕಾಂಗ್ರೆಸ್. ಸೊ 30 JMM, ಕಾಂಗ್ರೆಸ್ 16, BJP 25 ಗೆದ್ದಿದ್ದು. ಈಗೇನಾದರೂ ಇದರಲ್ಲಿ 6, 7, 8 ಸೀಟ್ಸ್ ಮೈನಸ್ ಆಗಿಬಿಟ್ರೆ, ಎಷ್ಟು ಶಾಸಕರು BJP ತೆಕ್ಕೆಗೆ ಬಿದ್ದುಬಿಟ್ರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಸಂಕಷ್ಟ ಎದುರಾಗುತ್ತೆ. ಈಗೇನು ಮತ್ತೆ BJP ಸರ್ಕಾರ ಮಾಡೋ ಹಂಬಲದಲ್ಲಿಲ್ಲ. ಅಲ್ಲಿ ಬೇಗ ಎಲೆಕ್ಷನ್ ಬರಬಹುದಷ್ಟೇ. ನವೆಂಬರಲ್ಲಿರೋದು ಅಕ್ಟೋಬರಲ್ಲೇ ಬರಬಹುದೇನೋ. ಅರ್ಲಿ ಎಲೆಕ್ಷನ್ ಹೋಗಿ ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅಧಿಕಾರ ಹಿಡಿಯಬೇಕು ಅನ್ನೋ ಲೆಕ್ಕಾಚಾರ. ಚಂಪೈ ಸೊರೇನ್ ಅವ್ರನ್ನೇ CM ಮಾಡೋಣ, BJP ರೆಡಿ ಇರುತ್ತೆ. BJPಗೆ ಈಗ ಜಾರ್ಖಂಡಲ್ಲಿ ಆಗಬೇಕಾಗಿರೋದು ಕಳೆದುಕೊಂಡಿರೋ ಟ್ರೈಬಲ್ ವೋಟ್ ಬ್ಯಾಂಕ್ ಬೇಕು. ಟ್ರೈಬಲ್ ಲೀಡರ್ಶಿಪ್ ಅಲ್ಲೇ ಎಲೆಕ್ಷನ್ ಅನ್ನು ಎದುರಿಸಿ JMM ಕಾಂಗ್ರೆಸ್ ಕೂಟಕ್ಕೆ ಸೆಡ್ಡು ಹೊಡೆಯೋದು. ಈಗ 6 ಜನ ಅಂತಿದ್ರು, ನಾಳೆ BJP ಜೊತೆಗೆ ಚಂಪೈ ಸೊರೇನ್ ಹೋಗೇ ಬಿಟ್ರು ಅಂದ್ರೆ ಅಧಿಕಾರಕ್ಕೆ ಅವರೇ ಬರ್ತಾರೆ ಅನ್ನುವ ಸುಳಿವು ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಜನ ಹೋಗ್ತಾರೆ. ಅಲ್ಲಿಗೆ JMM ಛಿದ್ರವಾದಂತೆ ಮತ್ತೊಂದು ಪಕ್ಷ BJPಯ ಹೊಡೆತಕ್ಕೆ ಛಿದ್ರವಾಗುವ ಲಕ್ಷಣ ಕಂಡು ಬರ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀವಿ. ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಏನೇನಾಯ್ತು ನೋಡಿದ್ದೀವಿ. ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಡೆದು ಹೋಳಾಗುವ ಸಂಭವ ದಟ್ಟವಾಗಿ ಕಾಣಿಸ್ತಾ ಇದ್ದು ಚಂಪೈ ಸೊರೇನ್ ಅವರನ್ನೇ CM ಮಾಡೋದಿಕ್ಕೆ, ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ಎದುರಿಸಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಕೂರಿಸಿ ಟ್ರೈಬಲ್ ವೋಟ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋದಿಕ್ಕೆ, ಭದ್ರಕೋಟೆಯನ್ನಾಗಿ ಮಾಡ್ಕೊಳ್ಳೋದಿಕ್ಕೆ BJP ಈಗ ಸ್ಕೆಚ್ ಹಾಕಿದೆ. ಆಪರೇಷನ್ ಭರ್ಜರಿಯಾಗಿ ಸಾಗ್ತಾ ಇದೆ. ಡೆಲ್ಲಿ ಮೀಟಿಂಗ್ ಬಳಿಕ ಈಗ ಘೋಷಣೆಯಾಗಬೇಕಷ್ಟೇ. ಚಂಪೈ ಸೊರೇನ್ ತನ್ನ JMM ನಂಟನ್ನು ಕಡಿದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಅಲ್ಲೋಲಕ್ಕೆ ಕಾರಣ ಆಗಿದೆ. ಬಟ್ JMM ಇಲ್ಲ, ಅವರು ಬಹಳ ನಿಷ್ಠಾವಂತ ನಾಯಕ, ಅವ್ರು ಹಾಗೆಲ್ಲ ಮಾಡ್ತಾರೆ ಅಂತ ನಮಗೇನು ಅನ್ಸಲ್ಲ, ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ನಾವು ಅಂತ ಹೇಳುತ್ತಾ ಇದ್ದಾರೆ. CM ಮಾಡಿ ಕೆಳಗಿಳಿಸಿದ ಮೇಲೆ ಸಮಸ್ಯೆ ಆಗಿರೋದು, ಅಲ್ಲಿ ತನಕ ಇರಲಿಲ್ಲ. ಜಸ್ಟ್ ಲೈಕ್ ಬಿಹಾರದಲ್ಲಿ ಜಿತನ್ ರಾಮ್ ಮಾಂಜಿ ಅವರನ್ನ ನಿತೀಶ್ ಕುಮಾರ್ ಅವರು ಇದೇ ರೀತಿ ಯೂಸ್ ಆ್ಯಂಡ್ ಥ್ರೋ ಮಾಡಿದ್ರು ಅಂತ ಸಿಟ್ಟು ಮಾಡ್ಕೊಂಡವರು ಪಕ್ಷನೇ ಕಟ್ಟಲಿಲ್ವಾ? ಅದೇ ಥರದಲ್ಲಿ ಜಾರ್ಖಂಡಲ್ಲೂ ಕೂಡ ಬೆಳವಣಿಗೆ ಆಗ್ತಿರೋದು. ಬಟ್ ಇವರು BJPಯ ಜೊತೆಗೆ ಬರುವಂಥ ನಿರ್ಧಾರ ತಗೊಂಡಂಗೆ ಕಾಣಿಸ್ತಾ ಇದೆ. JMM ಆಗೇ ಇದ್ದುಕೊಂಡು BJP ಜೊತೆ ಮೈತ್ರಿ ಮಾಡ್ಕೊಳ್ತಾರೋ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೋ ಶಾಸಕರು, ಅಥವಾ BJPನೇ ಸೇರ್ತಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಒಟ್ಟಿನಲ್ಲಿ ಆಪರೇಷನ್ ಅಂತೂ ಗ್ಯಾರಂಟಿ, ಅಲ್ಲಿನ ಸರ್ಕಾರಕ್ಕೆ ಸಂಚಕಾರ ಗ್ಯಾರಂಟಿ. ಯಾಕೆ BJP ಮತ್ತೆ ಆಪರೇಷನ್ ತಲೆಗೆಡಿಸ್ಕೊಳ್ತಿದೆ ಅಂದರೆ, ಈಗ ಬರಲಿರುವಂತಹ ಪ್ರಮುಖ ಚುನಾವಣೆಗಳಲ್ಲಿ BJPಗೆ ಕೆಲವು ಕಡೆ ನಷ್ಟ ಆಗಬಹುದು. ಫಾರ್ ಎಕ್ಸಾಂಪಲ್ ಹರಿಯಾಣದಲ್ಲೂ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುವ ವಾತಾವರಣ ಇದೆ, BJPಗೆ ಪೂರಕವಾಗಿಲ್ಲ. ಮಹಾರಾಷ್ಟ್ರದಲ್ಲಿ ಫೈಟ್ ಆಗತ್ತೆ, ಬಟ್ ಹೇಳೋದಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ BJP ಈಸಿಯಾಗಿ ಗೆದ್ದು ಬಿಡುತ್ತೆ ಅಂತ ಹೇಳೋ ಥರ ಇಲ್ಲ. ಸೊ ಕೆಲವು ಸರ್ಕಾರಗಳನ್ನು ಇರೋದನ್ನು ಕಳ್ಕೊಳ್ಬಹುದು BJP. ಈಗಾಗಲೇ ಲೋಕಸಭೆಯಲ್ಲಿ ಹೊಡೆತ ಬಿದ್ದಿದೆ. ಮತ್ತಷ್ಟು ರಾಜ್ಯಗಳಲ್ಲಿ ಅಧಿಕಾರ ಹಿಡಿಬೇಕೀಗ. ಅದಕ್ಕೆ ಕಾಣ್ತಾ ಇರುವಂತಹ ರಾಜ್ಯಗಳು 3 BJPಗೆ. ಜಾರ್ಖಂಡಲ್ಲಿ ತಕ್ಷಣಕ್ಕೇನೋ ಒಂದಾಗೋ ಥರ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಕರ್ನಾಟಕದಲ್ಲೂ ಕೆಲವು ತಿಂಗಳುಗಳಲ್ಲಿ, ಅದು ಸಿದ್ದರಾಮಯ್ಯನವರು ಕಾನೂನು ಹೋರಾಟದಲ್ಲೂ ಸೋತ್ರೆ, CBIನೋ ಇನ್ನೊಂದೋ ಎಂಟ್ರಿಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾಗಿ ಬಂದರೆ ಇಲ್ಲ ಸರ್ಕಾರ ಅಸ್ಥಿರ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾರನ್ನೇ CM ಮಾಡಿದ್ರು, ಈಗ ಚಂಪೈ ಸೊರೇನ್ ಒಂದು ಟೀಮ್ ಜೊತೆ ಹೆಂಗ್ ಬರ್ತಿದ್ದಾರೋ ಅದೇ ರೀತಿಯಲ್ಲಿ BJP ಕರ್ನಾಟಕದಲ್ಲೂ ಬಿಗ್ ಆಪರೇಷನ್ ಕೈ ಹಾಕಿದ್ರೆ ಆಶ್ಚರ್ಯ ಪಡಬೇಕಾಗೇ ಇಲ್ಲ. ಯಾಕಂದ್ರೆ ಇಲ್ಲಿ ಬಣ ಜಗಳ ಈಗಲೇ ಜಟಾಪಟಿ ಇಷ್ಟು ಜೋರಾಗಿರುವಾಗ ಸಿದ್ದರಾಮಯ್ಯ ಅನ್ನೋ ಪವರ್ಫುಲ್ ಲೀಡರ್ ಇಲ್ಲದೆ ಹೋದ್ರೆ, ಅವ್ರ ನಾಯಕತ್ವ ಇಲ್ಲದೆ ಹೋದ್ರೆ ಗ್ಯಾರಂಟಿ ಹಿಡಿದಿಡೋದು ಕಷ್ಟ, ಶಾಸಕಗಳನ್ನ ಹಿಡಿದಿಡೋದು ಕಷ್ಟ, ಅನುದಾನ ಮತ್ತೊಂದು ಅಂತ ಈಗಲೇ ಟೆನ್ಷನ್ ಆಗಿದೆ. ಅದನ್ನೆಲ್ಲ ನಿಭಾಯಿಸೋದು ಅಷ್ಟು ಸುಲಭ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದಕ್ಕೆ ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ಗೂ ಗೊತ್ತು. ಆದ್ರೆ ಈಗ ಇಂತಹ ಸಮಯ ಬಂದ್ಬಿಟ್ಟಿದೆ. ಸೊ BJP ಕಾದು ಕೂತಿದೆ ಇಲ್ಲೇನಾದ್ರೂ ಆಗುತ್ತಾ ಅಂತ. ಇನ್ನೊಂದು ರಾಜ್ಯ ತೆಲಂಗಾಣದಲ್ಲೂ ಏರುಪೇರು ಮಾಡೋದಿಕ್ಕೆ, ಇದು 2 ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಬಿದ್ದು ಬಿಟ್ರೆ ಪೌಷ್ಟಿಕ ಆಹಾರ ಎಲ್ಲಿಂದ ಸಿಕ್ತಿತ್ತೋ ಆ ದಾರಿನೇ ಬಂದಾಗತ್ತೆ. ಅದೂ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತೆ ವೀಕ್ ಆಗ್ಬಿಡುತ್ತೆ. ಸೊ ಆ ಎಲ್ಲ ಲೆಕ್ಕಾಚಾರಗಳಿಂದ 3 ಟಾರ್ಗೆಟ್ ಅನ್ನ ಈಗ BJP ಫಿಕ್ಸ್ ಮಾಡ್ಕೊಂಡಿರೋದು. ಹೊಡೆತ ಬೀಳಬಹುದು ಒಂದೆರಡು ಕಡೆ, ಅದನ್ನು ಸರಿದೂಗಿಸ್ಕೊಳ್ಬೇಕು ಅನ್ನೋ ರೀತಿ ಬೆಳವಣಿಗೆ ಕಂಡು ಬರ್ತಿದೆ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.